ಹಲೋ ಟ್ರೇಡರ್ಸ್. ಸೊ ಇವತ್ತಿನ ನನ್ನ ಟ್ರೇಡ್ ಹೇಗಿತ್ತು, ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ, ಎಲ್ಲಿ ಎಂಟ್ರಿ ತೊಗೊಂಡೆ, ಎಲ್ಲಿ ಎಕ್ಸಿಟ್ ಮಾಡಿದೆ, ಬೇಗ ಎಕ್ಸಿಟ್ ಆದ್ನ, ಇನ್ನೂ ವೆಯ್ಟ್ ಮಾಡಿದ್ರೆ ಟಾರ್ಗೆಟ್ ಸಿಗ್ತಿತ್ತಾ, ಇಲ್ಲ ನನ್ನ ಡಿಸಿಷನ್ ಕರೆಕ್ಟ್ ಇತ್ತಾ, ಸೊ ಅದೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮಾರ್ಕೆಟು ಎಲ್ಲಿ ಓಪನ್ ಆಯಿತು ಅಂತ ನೋಡೋದಾದರೆ ನೋಡಿ, ನಿನ್ನೆ ಕ್ಲೋಸಿಂಗ್ ಕ್ಯಾಂಡಲಲ್ಲಿ 51,680, ಮಾರ್ಕೆಟ್ ಓಪನ್ ಆಗಿದ್ದೆಲ್ಲಿ 51,360, ಅರೌಂಡ್ ಒಂದು 300-350 ಪಾಯಿಂಟ್ಸ್ನ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು ಮಾರ್ಕೆಟ್. ಓಕೆನಾ. ಇಲ್ಲಿ ಏನಾಯಿತು ಅಂದರೆ ನೋಡಿ, ನಿನ್ನೆ ಯಾರೆಲ್ಲ ಇಲ್ಲಿ ಬೈಯರ್ಸ್ BTST ಕಾರ್ಡ್ ಹೋಲ್ಡ್ ಮಾಡಿದ್ರು ಮೋಸ್ಟ್ಲಿ ಅವರೆಲ್ಲ ಟ್ರ್ಯಾಪ್ ಆಗಿರ್ತಾರೆ ಇಲ್ಲಿ. ಯಾಕಂದರೆ ಇನ್ನೂ ಮಾರ್ಕೆಟು ಅಪ್ಸೈಡ್ ಹೋಗ್ಬೋದು ಅಂತ ಯಾರೆಲ್ಲ ಹೋಲ್ಡ್ ಮಾಡಿರ್ತಾರೆ ಮೋಸ್ಟ್ಲಿ ಅವರು ಮಾತ್ರ BTST ತೊಗೊಂಡಿರೋರು ಮಾತ್ರ ಟ್ರ್ಯಾಪ್ ಆಗಿರ್ತಾರೆ. ಎಂಡ್ ಆಫ್ ದಿ ಡೇ ಕ್ಲೋಸ್ ಮಾಡಿರೋರು ಓಕೆ, ಒಂದು ಬುಲ್ ಸೈಡ್ ಏನು ತೊಗೊಂಡಿರ್ತಾರೆ ಅವರು ಒಂದು ಪ್ರಾಫಿಟಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ನೋಡೋದಾದರೆ ಯಾವಾಗ ಒಂದು ಗ್ಯಾಪ್ ಡೌನ್ ಆಯಿತು, ಸೊ ನಾನೊಂದು ಗ್ಯಾಪ್ ಫಿಲ್ ಆಗ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಬಟ್ ಇದೇನು ಫಸ್ಟ್ನೇದೊಂದು ಡೋಜಿ ಕ್ಯಾಂಡ್ಲ್ ಏನಾಗಿದೆ ಅಲ್ವಾ, ಅದು ಒಂದು ಗ್ರೀನ್ ಕ್ಯಾಂಡ್ಲ್ ಆಗಿದ್ದಿದ್ರೆ ನನಗೆ ಓಕೆ, ನಾನು ಡೈರೆಕ್ಟಾಗಿ ಒಂದು ಎಂಟ್ರಿನ ನಾನು ತೊಗೋತಾ ಇದ್ದೆ ಒಂದು ಗ್ಯಾಪ್ ಫಿಲ್ಲಿಂಗ್ವರೆಗೂ. ಫಸ್ಟ್ನೇ ಟಾರ್ಗೆಟು 51,500ವರೆಗೂ ಒಂದು ಟಾರ್ಗೆಟ್ ಇತ್ತು, 530ವರೆಗೂ. ಆಮೇಲೆ ಸೆಕೆಂಡ್ ಟಾರ್ಗೆಟು ಏನೊಂದು ಗ್ಯಾಪ್ ಇದೆಯಲ್ಲ ಅಲ್ಲಿವರೆಗೂ ಅಂತೇಳಿ ಒಂದು ಪ್ಲ್ಯಾನ್ ಇತ್ತು. ಬಟ್ ಯಾವಾಗ ಒಂದು ರೆಡ್ ಕ್ಯಾಂಡಲ್ ಆಯಿತು, ಸೊ ಸ್ವಲ್ಪ ನಾನು ವೆಯ್ಟ್ ಮಾಡಿದೆ. ಎಲ್ಲಿವರೆಗೂ ವೆಯ್ಟ್ ಮಾಡಿದೆ ಅಂದರೆ ನೆನ್ನೆ ಎಲ್ಲೋ ಏನಿತ್ತು ಮಂಗಳವಾರದ್ದು 51,290, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿದೆ. ಅಲ್ಲಿವರೆಗೂ ಸ್ವಲ್ಪ ಮಾರ್ಕೆಟು ಫಾಲ್ ಆಗಿಬಿಟ್ಟು ಸೆಲ್ಲರ್ಸ್ನ ಒಂದು ಟ್ರ್ಯಾಪ್ ಮಾಡ್ಬೋದು. ಸೊ ಅಲ್ಲಿ ಒಂದು ನಾವು ಬುಲ್ಲಿಶ್ ಸೈಡು ನೋಡೋಣ ಅಂತೇಳ್ಬಿಟ್ಟು ನಾನು ವೆಯ್ಟ್ ಮಾಡಿಬಿಟ್ಟು ಏನು ಮಾಡಿದೆ, ಒಂದು ಫಾಲ್ ಏನೋ ಆಯಿತು ಸಡನ್ನಾಗಿ. ಬಟ್ ಯಾವಾಗ ಒಂದು ಇಲ್ಲಿಂದ ಈ ಕ್ಯಾಂಡ್ಲ್ ಇದೆಯಲ್ವಾ, ಬುಲ್ಲಿಶ್ ಕ್ಯಾಂಡ್ಲು ಒಂದು ರಿವರ್ಸಲ್ ಆಯ್ತಲ್ವ, ಸೊ ನಾನು ಸ್ವಲ್ಪ ಅಲ್ಲಿ ಎಂಟ್ರಿ ತೊಗೊಂಡಿಲ್ಲ. ಯಾಕಂದರೆ ಇಲ್ಲಿ ಕೆಳಗಡೆನೂ ಒಂದು ಗ್ಯಾಪು ಇತ್ತು, ಇಲ್ಲಿ 51,160ವರೆಗೂ ಒಂದು ಗ್ಯಾಪ್ ಇರೋದ್ರಿಂದ ಮೋಸ್ಟ್ಲಿ ಗ್ಯಾಪ್ ಫಿಲ್ ಆಗ್ಬೋದು ಅನ್ನೋ ಒಂದು ಸ್ವಲ್ಪ ಡೌಟ್ ಇದ್ದಿದ್ದರಿಂದ ಸೊ ನಾನು ತೊಗೊಳಕ್ಕೆ ಹೋಗಲಿಲ್ಲ. ತೊಗೊಂಡಿದ್ದರೆ ನನ್ನ ಎಂಟ್ರಿ ಇಲ್ಲಿಂದನೇ ಆಗ್ತಾಯಿತ್ತು. ಎಲ್ಲಿಂದ 51,290 ನೆನ್ನೆ ಏನು ಲೋ ಇತ್ತು ಅಲ್ಲಿಂದನೇ ಎಂಟ್ರಿ ತೊಗೊಂಡಿದ್ದಿದ್ರೆ ನಾನು ಸ್ವಲ್ಪ ಇವತ್ತು ಜಾಸ್ತಿ ಪಾಯಿಂಟ್ಸ್ನ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಬಟ್ ಸ್ವಲ್ಪ ನನಗೆ ಡೌಟ್ ಆಯಿತು, ಯಾಕಂದರೆ ಕೆಳಗಡೆ ಫಸ್ಟು ಗ್ಯಾಪು ಫಿಲ್ ಆಗಿಬಿಟ್ಟು ಆಮೇಲೆ ಏನಾದರೂ ಹೋಗ್ಬೋದು ಅಂತ. ಸೊ ನಾನು ಅಲ್ಲಿ ಎಂಟ್ರಿ ತೊಗೊಳ್ಲಿಲ್ಲ. ಇವತ್ತಿನ ಹೈ ಏನಿದೆ ಅದು ಬ್ರೇಕ್ ಆದರೆ ಎಂಟ್ರಿ ತೊಗೊಳ್ಳೋಣ ಅಂತ ನಾನು ಏನು ಮಾಡಿದೆ, ಸ್ವಲ್ಪ ಮಾರ್ಕೆಟ್ನ ವಾಚ್ ಮಾಡಿದೆ. ಆಮೇಲೆ ಎಂಟ್ರಿ ತೊಗೊಂಡೆ ಇಲ್ಲಿ. ಓಕೆ, ಈ ಕ್ಯಾಂಡ್ಲು ಬ್ರೇಕ್ ಆದಾಗ ಎಂಟ್ರಿ ತೊಗೊಂಡೆ. ಬಟ್ ಏನಾಯಿತು ಅಂದರೆ ಮಾರ್ಕೆಟ್ ಸ್ವಲ್ಪ ಇಲ್ಲಿ ರಿವರ್ಸಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನ್ನ ಸ್ಟಾಪ್ ಲಾಸು ಇಲ್ಲಿವರೆಗೂ ಇತ್ತು. ಒಂದು 15 ಮಿನಿಟ್ಸ್ನ ಕ್ಯಾಂಡ್ಲು ಏನಿತ್ತು ಅದ್ರ ಲೋವರೆಗೂ ನನ್ನ ಸ್ಟಾಪ್ ಲಾಸ್ ಇತ್ತು. ನೋಡೋಣ ಅದೇನಾದ್ರು ಕ್ಯಾಂಡ್ಲು ಬ್ರೇಕ್ ಆದರೆ ಎಕ್ಸಿಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಅಲ್ಲಿವರೆಗೂ ಬಂತು. ಬಟ್ ನಾನು ಕ್ಯಾಂಡ್ಲು ಕ್ಲೋಸಿಂಗ್ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಯಾಂಡ್ಲ್ ಏನಾದರೂ ಬ್ರೇಕ್ ಡೌನ್ ಆದರೆ ಅವಾಗ ಎಕ್ಸಿಟ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ಅರೌಂಡ್ ಒಂದು 40 ಪಾಯಿಂಟ್ಸ್ವರೆಗೂ ಮೈನಸ್ ಓಡ್ತಾ ಇತ್ತು. ಬಟ್ ನಾನು ಎಕ್ಸಿಟ್ ಮಾಡಲಿಲ್ಲ. ಮತ್ತು ಮಾರ್ಕೆಟ್ ಒಂದು ಸ್ಲೋ ಮೂಮೆಂಟಮ್ ಇತ್ತು. ಮಾರ್ನಿಂಗಿಂದನೂ ಮಾರ್ಕೆಟ್ ಒಂದು ಸ್ಲೋ ಮೂಮೆಂಟಮ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ಯಾವಾಗ ಈ ಕ್ಯಾಂಡ್ಲು ಬ್ರೇಕ್ ಡೌನ್ ಆಯಿತು ಇಲ್ಲಿಂದ ಅರೌಂಡ್ ನನಗೆ ಒಂದು 50 ಪಾಯಿಂಟ್ಸ್ನ ಮೂವ್ ಸಿಕ್ತು. 50 ಪಾಯಿಂಟ್ಸ್ನ ಮೂವ್ ಸಿಕ್ತು. ನಾನು ಒಂದು 51,530 ಹತ್ರ ಎಕ್ಸಿಟ್ ಮಾಡ್ಕೊಳ್ಳೋಣ ಅಂತಲೇ ಇದ್ದೆ. ಬಟ್ ಯಾವಾಗ ಒಂದು ಅಲ್ಲಿಂದನೇ ಒಂದು ಓಕೆ ಈ ಕ್ಯಾಂಡ್ಲು ಓಕೆ ವೆಯ್ಟ್ ಮಾಡಿದೆ. ನಾನು ಇವೆರಡು ಕ್ಯಾಂಡ್ಲ್ ಆದ್ರೂ ನಾನು ವೆಯ್ಟ್ ಮಾಡಿದೆ, ಎಕ್ಸಿಟ್ ಮಾಡಲಿಲ್ಲ ಟ್ರೇಡ್ನ. ಯಾವಾಗ ಈ ಫೋರ್ತ್ ಕ್ಯಾಂಡಲ್ಲೂ ಅಟ್ಲೀಸ್ಟ್ ಈ ಫೋರ್ತ್ ಕ್ಯಾಂಡಲ್ ಆವಾಗ ನನಗೆ ಇಲ್ಲಿ ಬ್ರೇಕ್ ಆಗಬೇಕಿತ್ತು. ಓಕೆನಾ, ಇಲ್ಲೊಂದು ಡೋಜಿ ಇದೆ ನೋಡಿ ಕ್ಯಾಂಡ್ಲು, ಈ ಕ್ಯಾಂಡ್ಲು ನನಗೆ ಬ್ರೇಕ್ ಆಗಬೇಕಿತ್ತು. ಬಟ್ ಯಾವಾಗ ಬ್ರೇಕ್ ಆಗಲಿಲ್ಲ ನನಗೆ ಸ್ವಲ್ಪ ಡೌಟ್ ಹೊಡಿತು, ಯಾಕೋ ಬೇಡ, ಬಂದಿರೋ ಪ್ರಾಫಿಟ್ಟು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಅದು ಸ್ಲೋ ಇತ್ತು ಮಾರ್ಕೆಟ್, ಬೇರೆ ತುಂಬಾ ಸ್ಲೋ ಮೂಮೆಂಟಮ್ ಇರೋದ್ರಿಂದ, ಇವತ್ತು ಎಕ್ಸ್ಪೈರಿ ಬೇರೆ ಇರೋದ್ರಿಂದ ತುಂಬಾ ಸ್ಲೋ ಆಗಿ ಒಂದು ಡಿಕೆ ಆಗ್ತಾಯಿತ್ತು, ಸ್ಲೋ ಮೂಮೆಂಟಮ್ ಇರೋದ್ರಿಂದ. ಸೊ ನಾನೇನು ಮಾಡಿದೆ, ಇಲ್ಲಿ ಒಂದು 50 ಪಾಯಿಂಟ್ಸ್ ಅರೌಂಡ್ ಯಾವಾಗ ರನ್ ಆಯಿತು ನಾನಿಲ್ಲಿ ಎಕ್ಸಿಟ್ ಮಾಡಿಕೊಂಡೆ ನನ್ನ ಟ್ರೇಡ್ನ. ಸೊ ಇಲ್ಲಿ ನಾನು ಅರೌಂಡ್ ಇವತ್ತು ಒಂದು 5,200 ರುಪೀಸ್ನ ನಾನು ಪ್ರಾಫಿಟ್ಟು ಬುಕ್ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಅವಾಗ ಅನ್ನಿಸ್ತು ನನ್ನ ಡಿಸಿಷನ್ ಕರೆಕ್ಟು, ನಾನು ಬೇಗನೆ ಎಕ್ಸಿಟ್ ಮಾಡಿದ್ದು ಒಳ್ಳೆಯದಾಯಿತು ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಟಾರ್ಗೆಟುವರೆಗೂ ನಾವು ವೆಯ್ಟ್ ಮಾಡೋಕ್ಕೂ ಆಗಲ್ಲ. ಏನಾಗುತ್ತೆ ಅಂದರೆ ಬಂದಿರೋ ಪ್ರಾಫಿಟ್ಟು ಕಳ್ಕೊಳ್ಳೋಕ್ಕೆ ಜಾಸ್ತಿ. ಸೊ ಅಲ್ಲಿ ನಾವು ಮಾರ್ಕೆಟ್ನ ಮೂಮೆಂಟಮ್ನು ನಾವು ನೋಡ್ತಾ ಇರಬೇಕು. ಮೂಮೆಂಟಮ್ ನೋಡಿಕೊಂಡು ನಾವು ಸ್ವಲ್ಪ ಡಿಸಿಷನ್ನ ತೊಗೋಬೇಕಾಗುತ್ತೆ. ಸಮ್ಟೈಮ್ಸ್ ನಾವು ಕಮ್ಮಿ ಪಾಯಿಂಟ್ಸ್ನೇ ನಾವು ಬುಕ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ನಮಗೆ ಸಿಗುತ್ತೆ ನಮ್ಮ ಟಾರ್ಗೆಟ್ ಏನಿದೆ ಸೊ ಸಿಗುತ್ತೆ.
ಸೊ ನಾವು ಒಂಥರ ಫಾಸ್ಟ್ ಡಿಸಿಷನ್ನೇ ತೊಗೋಬೇಕು. ಒಂದು ಆಪ್ಷನ್ ಬೈಯರ್ಸು ಯಾವಾಗಲೂ ಸ್ವಲ್ಪ ಫಾಸ್ಟಾಗಿ ಡಿಸಿಷನ್ ತೊಗೋಬೇಕು. ಸೊ ನನಗೆ ಅನ್ನಿಸ್ತು ಇವತ್ತು ನನ್ನ ಡಿಸಿಷನ್ ಕರೆಕ್ಟ್ ಇದೆ. ಏನು 5200 ರುಪೀಸ್ ಏನು ನಾನು ಬುಕ್ ಮಾಡಿದೆ ಅದು ಓಕೆ, ನನಗೆ ಕರೆಕ್ಟ್ ಅನ್ನಿಸ್ತು. ಸೊ ಹಾಗಾಗಿ ಇವತ್ತಿನ ನನ್ನ ಟ್ರೇಡ್ ಏನಾಯಿತು, ಸೊ ನನ್ನ ಡಿಸಿಷನ್ನು ಏನು ನಾನು ತೊಗೊಂಡಿದ್ದೀನಿ ಅದು ನನಗೆ ಓಕೆ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾನು ಎಕ್ಸಿಟು ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ನನ್ನ ಪೊಸಿಷನ್ ಒಂದೇ ನಾನು ತೊಗೊಂಡಿರೋದು. ಏನು ಸೈಡ್ 51,100 ತೊಗೊಂಡಿದ್ದು, 5200 ರುಪೀಸ್ನ ನಾನಿಲ್ಲಿ ಬುಕ್ ಮಾಡಿದೆ. ಸೊ ಇವತ್ತು ನನಗೆ ಓಕೆ, ತೊಂದರೆ ಇಲ್ಲ. ಎಷ್ಟೆಷ್ಟು ಸಿಗುತ್ತೆ ನಾವು ಅಷ್ಟೆಷ್ಟು ತೊಗೊಳೋದು. ಒಂದೊಂದು ಸಮ್ಟೈಮ್ಸು ಹ್ಯಾಪಿಯಾಗೇ ಇರಬೇಕು ನಮಗೆ ಬಂದಿರೋ ಪ್ರಾಫಿಟಿಗೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಅನಾಲಿಸಿಸು. ಮತ್ತು ಲೈವಲ್ಲೂ ಸಹ ನಾನು ಇದನ್ನೇ ಹೇಳಿದ್ದೆ, ಬೇಕಾದ್ರೆ ನನ್ನ ಲೈವ್ ವಿಡಿಯೋಸು ನೀವು ಚೆಕ್ ಮಾಡ್ಬೋದು. ಸಮ್ಟೈಮ್ಸ್ ನಾವು ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಷ್ಟಕ್ಕೆ ನಾವು ಖುಷಿ ಆಗೋದೇ ಬೆಟರು. ಸಮ್ಟೈಮ್ಸ್ ಏನಾಗುತ್ತೆ, ನಾವು ನಮ್ಮ ಟಾರ್ಗೆಟು ನಮಗೆ ಸಿಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಬಂದಿರೋದ್ರಲ್ಲೇ ನಾವು ಖುಷಿ ಪಡೋಣ. ಇವತ್ತಿನ ನನ್ನ ಓವರಾಲ್ ಪ್ರಾಫಿಟ್ ಅಂತ ನೋಡಿದ್ರೆ 5200 ರುಪೀಸು. ಸೊ ನನಗೆ ಇವತ್ತು ನನ್ನ ಟ್ರೇಡ್ ಏನಿದೆ ಖುಷಿ ಇದೆ. ಇದು ಇವತ್ತಿನ ನನ್ನ ಅನಾಲಿಸಿಸು. ಸೊ ನಾಳೆ ನೋಡೋಣ ಮತ್ತೆ ಮಾರ್ಕೆಟ್ ಹೇಗಿರುತ್ತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.